ವೀಕ್ಷಕರೇ, ಈ ದೃಶ್ಯವನ್ನೊಮ್ಮೆ ನೋಡಿ. ಚಲಿಸುತ್ತಿರುವ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸಿನಲ್ಲಿ ಚಾಲಕನ ಪಕ್ಕದಲ್ಲಿಯೇ ಇರುವ ಗೇರ್ ಬಾಕ್ಸ್ ಮೇಲಿಟ್ಟಿರುವ ಕೇಕ್, ಅದರ ಸುತ್ತ ಕೂತಿರುವ ಮಹಿಳಾ ಪ್ರಯಾಣಿಕರು, ಕೇಕ್ ಕತ್ತರಿಸುವಂತೆ ನಿರ್ವಾಹಕನಿಗೆ ಬಲವಂತ ಮಾಡುತ್ತಿರೋ ಮಹಿಳಾ ಪ್ರಯಾಣಿಕರು ಒಂದು ಕಡೆಯಾದರೆ, ಅಣ್ಣ ಬಸ್ ಕರೆಕ್ಟಾಗಿ ಹೋಗ್ತಿದ್ಯಾ ಅಂತ ಆತಂಕದಲ್ಲಿಯೇ ಕುಳಿತಿರೋ ಪುರುಷ ಪ್ರಯಾಣಿಕರು ಮತ್ತೊಂದು ಕಡೆ. ಇವೆಲ್ಲವನ್ನೂ ಮರೆತಂತೆ ಹುಟ್ಟುಹಬ್ಬದ ಸಂಭ್ರಮದಲ್ಲಿರೋ ಇತರೆ ಕೆಲವರು. ಈ ದೃಶ್ಯ ಕಂಡು ಬಂದಿರೋದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರಲ್ಲ, ಅವರ ತವರು ಜಿಲ್ಲೆಯಲ್ಲಿ. ಚಲಿಸುತ್ತಿರುವ ಸಾರಿಗೆ ಬಸ್ಸಿನಲ್ಲಿ ಬರ್ತ್ಡೇ ಆಚರಣೆ ಮಾಡಲಾಗಿದೆ. ಕಂಡಕ್ಟರ್ ಹುಟ್ಟುಹಬ್ಬವನ್ನು ಮಹಿಳಾ ಪ್ರಯಾಣಿಕರು ಬಸ್ ಎಂಜಿನ್ ಮೇಲೆ ಕೇಕ್ ಇಟ್ಟು ಕತ್ತರಿಸಿ ನಿರ್ವಾಹಕನ ಜನ್ಮದಿನವನ್ನು ಆಚರಿಸಿದ್ದಾರೆ. ಚಾಲಕನ ಗಮನ ಇತ್ತ ಸೆಳೆದಿದೆ. ನಿರ್ವಾಹಕ ಮತ್ತು ಚಾಲಕನ ಹುಚ್ಚಾಟಕ್ಕೆ ಪ್ರಯಾಣಿಕರು ಬೆಚ್ಚಿ ಬಿದ್ದು ಸರಿಯಾಗಿ ಓಡಿಸಪ್ಪ ಎಂದು ಕೂಗಾಡಿದ್ದಾರೆ. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಕಣೇನೂರು ಮಾರ್ಗವಾಗಿ HD ಕೋಟೆಯ ಕಾರಾಪುರಕ್ಕೆ ತೆರಳುತ್ತಿದ್ದ ಸಾರಿಗೆ ಬಸ್ ಇದಾಗಿದೆ. ದಿನನಿತ್ಯ ಸಂಜೆ 7:30 ವೇಳೆಗೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಬಸ್ ನಿಲ್ದಾಣ ಬಿಟ್ಟು ಕಾರಾಪುರಕ್ಕೆ ಈ ಬಸ್ ತೆರಳುತ್ತದೆ. ನಿನ್ನೆ ರಾತ್ರಿ 8 ಗಂಟೆಯ ವೇಳೆಯಲ್ಲಿ ಕಣೇನೂರು ಗ್ರಾಮದ ಬಳಿ ಚಲಿಸುತ್ತಿದ್ದ ಬಸ್ಸಿನಲ್ಲಿ ಕೇಕ್ ಕತ್ತರಿಸಿ ಪ್ರಯಾಣಿಕರ ಕೆಂಗಣ್ಣಿಗೆ ಚಾಲಕ ಮತ್ತು ನಿರ್ವಾಹಕ ಗುರಿಯಾಗಿದ್ದಾರೆ. ಬರ್ತ್ಡೇ ಆಚರಿಸಲು ಈ ಜನರಿಗೆ ಚಲಿಸುವ ಬಸ್ಸೇ ಬೇಕಿತ್ತಾ? ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಕರೆದೊಯ್ಯುವ ಜವಾಬ್ದಾರಿ ಈ ಇಬ್ಬರದ್ದು. ಆದರೆ ಇವರೇ ಬಸ್ನಲ್ಲಿ ಬೆರಳೆಣಿಕೆಯ ಅಭಿಮಾನಿಗಳ ಹುಚ್ಚಾಟಕ್ಕೆ ಸ್ಪಂದಿಸಿದ್ದಾರೆ. ಈ ಸಂಭ್ರಮದಲ್ಲಿ ಅನಾಹುತ ನಡೆದರೆ ಯಾರು ಹೊಣೆ? ಸಾರಿಗೆ ಸಚಿವರೇ, ಇಂತಹ ಸಿಬ್ಬಂದಿಗೆ ನಿಮ್ಮ ಸಲಹೆ ಏನು? ನಿರ್ವಾಹಕ ಮತ್ತು ಚಾಲಕನ ವಿರುದ್ಧ ಕ್ರಮ ಯಾವಾಗ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಕುಮಾರ್, CTV ನ್ಯೂಸ್, ನಂಜನಗೂಡು.